ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 6 ಪರ್ಸೆಂಟೇಜ್ ಅಥವಾ ಕನ್ನಡದಲ್ಲಿ ಶೇಕಡಾವಾರು ಇದರ ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಸ್ಟು ಪರ್ಸೆಂಟ್ದು ಮೀನಿಂಗ್ ತಿಳ್ಕೊಳ್ಳೋಣ. ಪರ್ಸೆಂಟ್ ಅಂದರೆ ಪರ್ ಸೆಂಟ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್. ನೋಡಿ, ಪರ್ ಪ್ಲಸ್ ಸೆಂಟ್ ಅಂತ. ಪರ್ ಅಂದರೆ ಪ್ರತಿ ಅಂತ, ಸೆಂಟ್ ಅಂದರೆ ಇದು ಲ್ಯಾಟಿನ್ ವರ್ಡ್. ಸೆಂಟ್ ಅಂದರೆ 100 ಅಂತ. ಪರ್ ಸೆಂಟ್ ಆಯಿತಾ. ಪರ್ ಅನ್ನೋದನ್ನ ಈ ಲೈನ್ನ ಪರ್ ಅಂತ ಹೇಳ್ತೀವಿ ಆಯಿತಾ. ಪರ್ ಅಥವಾ ಪ್ರತಿ ಅನ್ನೋದನ್ನ ಈ ಲೈನ್ನ ಪರ್ ಅಥವಾ ಪ್ರತಿ ಅಂತ ಹೇಳ್ತೀವಿ. ಸೆಂಟ್ ಅಂದರೆ 100 ಅಂತ ಆಯಿತಾ. ಪರ್ ಸೆಂಟ್ ಅಂದರೆ ಕನ್ನಡದಲ್ಲಿ ಪ್ರತಿ 100ಕ್ಕೆ ಅಂತ ಆಯಿತಾ. ಪ್ರತಿ 100ಕ್ಕೆ ಅಂತ. ಫಾರ್ ಎಕ್ಸಾಂಪಲು 100 ರೂಪಾಯಿಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಅಥವಾ 100 ml ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, ಅಥವಾ 100 ಮಿಲಿಗ್ರಾಮಲ್ಲಿ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, ಇದನ್ನು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮದು ಸಬ್ಜೆಕ್ಟ್ ಇರುತ್ತಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು, ಸೈನ್ಸು ಆಯಿತಾ. 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಆಯಿತಾ. ಅದ್ರ ಜೊತೆಲಿ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. 100 ಮಾರ್ಕ್ಸ್ಗೆ ಎಷ್ಟು ತೊಗೊಂಡಿದ್ದೀವಿ ಅಂದ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ. ಅದನ್ನು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ನೋಡಿ, ಇವಾಗ ನಾವು ಪರ್ಸೆಂಟು, ಫ್ರ್ಯಾಕ್ಷನ್ನು ಮತ್ತು ಡೆಸಿಮಲ್ ಈ ಮೂರಕ್ಕೂ ಏನು ಡಿಫ್ರೆನ್ಸು ಅಂತ ನೋಡೋಣ ಬನ್ನಿ. ನೋಡಿ, ಪರ್ಸೆಂಟ್ ಅಂದರೆ ಒಂದು ಪಿಜ್ಜಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಪಿಜ್ಜಾ ಇರುತ್ತೆ ಅಥವಾ ಒಂದು ದಿಲ್ ಪಸಂದ್ ಕಂಪ್ಲೀಟ್ ಪಿಜ್ಜಾ ಇರುತ್ತೆ. ಅದನ್ನು ನಾವು 100% ಅಂತ ಹೇಳ್ತೀವಿ. 100% ಅಂತ ಹೇಳ್ತೀವಿ ಆಯಿತಾ. ಯಾವುದೋ ಒಂದು ಪಿಜ್ಜಾ ಇರುತ್ತೆ, ನಾವು ಅದನ್ನು 100% ಅಂತ ಹೇಳ್ತೀವಿ. ಕಂಪ್ಲೀಟ್ ಪಿಜ್ಜಾ ಇನ್ನೂ ತಿಂದೇ ಇಲ್ಲ, ಅದು 100% ಪಿಜ್ಜಾ ಅಂತ ಹೇಳ್ತೀವಿ, ಅಥವಾ ದಿಲ್ ಪಸಂದ್ ಅಂತ ಹೇಳ್ತೀವಿ. ನೆಕ್ಸ್ಟು ಫ್ರ್ಯಾಕ್ಷನ್. ಫ್ರ್ಯಾಕ್ಷನಲ್ಲಿ ಏನಂತ ಹೇಳ್ತೀವಿ? 1 ಅಂತ ಹೇಳ್ತೀವಿ. ಒಂದು ಕಂಪ್ಲೀಟ್ ಪಿಜ್ಜಾ ಅಥವಾ ಒಂದು ಕಂಪ್ಲೀಟ್ ದಿಲ್ ಪಸಂದ್ ಅಥವಾ ಒಂದು ಕಂಪ್ಲೀಟು ದೋಸೆ ಅಂತ ಹೇಳ್ತೀವಿ ಆಯಿತಾ. ಫ್ರ್ಯಾಕ್ಷನ್. ಡೆಸಿಮಲಲ್ಲಿ ಏನು ಹೇಳ್ತೀವಿ ಅಂದರೆ 1.0 ಅಂತ ಹೇಳ್ತೀವಿ ಆಯಿತಾ. ಇದೇ ಡಿಫ್ರೆನ್ಸು. 100% ಪಿಜ್ಜಾ, ಒಂದು ಪಿಜ್ಜಾ, ಡೆಸಿಮಲಲ್ಲಿ 1.0 ಅಂತ ಹೇಳ್ತೀವಿ. ನೋಡಿ, ಒಂದು ಪಿಜ್ಜಾ ಇರುತ್ತೆ, ಅದನ್ನು 4 ಪೀಸಾಗಿ ಕಟ್ ಮಾಡಿರ್ತಾರೆ. 4 ಪೀಸಲ್ಲಿ 1 ಪೀಸ್ ತಿಂದಿರ್ತೀವಿ ಅಂತ ತಿಳ್ಕೊಳ್ಳಿ ಆಯಿತಾ. 1 ಪೀಸ್ ಖಾಲಿ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಅದನ್ನು ಏನಂತೀವಿ ನಾವು? ಪರ್ಸೆಂಟೇಜಲ್ಲಿ 75% ಅಂತ ಹೇಳ್ತೀವಿ. 75% ಉಳಿದಿದೆ ಅಂತ ಹೇಳ್ತೀವಿ ಆಯಿತಾ. ಪರ್ಸೆಂಟಲ್ಲಿ 75% ಅಂತ ಹೇಳ್ತೀವಿ. ಫ್ರ್ಯಾಕ್ಷನಲ್ಲಿ 3/4 ಭಾಗ, ಫ್ರ್ಯಾಕ್ಷನಲ್ಲಿ 3/4 ಅಂತ ಹೇಳ್ತೀವಿ ಆಯಿತಾ. 3/4 ಭಾಗ ಅಂತ ಹೇಳ್ತೀವಿ. ಡೆಸಿಮಲಲ್ಲಿ 0.75 ಅಂತ ಹೇಳ್ತೀವಿ ಆಯಿತಾ. ಇದಿಷ್ಟೇ ಡಿಫ್ರೆನ್ಸು. 75% ಅಂತ ಪರ್ಸೆಂಟಲ್ಲಿ ಹೇಳ್ತೀವಿ ಆಯಿತಾ. 3/4 ಭಾಗ 3/4 ಅಂತ ಫ್ರ್ಯಾಕ್ಷನಲ್ಲಿ ಹೇಳ್ತೀವಿ. 0.75 ಅಂತ ಡೆಸಿಮಲಲ್ಲಿ ಹೇಳ್ತೀವಿ. ನೋಡಿ, ಒಂದು ಪಿಜ್ಜಾ ಇರುತ್ತೆ, ಅದನ್ನು 4 ಭಾಗ ಮಾಡಿರ್ತೀವಿ. 4 ಭಾಗದಲ್ಲಿ 2 ಪೀಸ್ ತಿಂದಿರ್ತೀವಿ, ಅಂದರೆ 50% ಖಾಲಿ ಮಾಡಿರ್ತೀವಿ. 4 ಪೀಸಲ್ಲಿ 2 ಪೀಸ್ ಖಾಲಿ ಮಾಡಿರ್ತೀವಿ. ಅದನ್ನು ಪರ್ಸೆಂಟೇಜಲ್ಲಿ 50% ಅಂತ ಹೇಳ್ತೀವಿ. ಪರ್ಸೆಂಟೇಜಲ್ಲಿ 50% ತಿಂದಿದ್ದೀವಿ ಅಂತ ಹೇಳ್ತೀವಿ, ಅಥವಾ 50% ಉಳಿದಿದೆ ಅಂತ ಹೇಳ್ತೀವಿ. ಫ್ರ್ಯಾಕ್ಷನಲ್ಲಿ ಅರ್ಧ ಭಾಗ 1/2 ಅಂತ ಹೇಳ್ತೀವಿ. ಫ್ರ್ಯಾಕ್ಷನಲ್ಲಿ ಅರ್ಧ ಭಾಗ ಉಳಿದಿದೆ ಅಂತ ಹೇಳ್ತೀವಿ ಆಯಿತಾ. ನೆಕ್ಸ್ಟ್ ಡೆಸಿಮಲಲ್ಲಿ 0.50 ಉಳಿದಿದೆ ಅಂತ ಹೇಳ್ತೀವಿ ಆಯಿತಾ. ಪರ್ಸೆಂಟೇಜಲ್ಲಿ 50%, ಫ್ರ್ಯಾಕ್ಷನಲ್ಲಿ ಅರ್ಧ ಭಾಗ 1/2, ಡೆಸಿಮಲಲ್ಲಿ 0.50 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಪಿಜ್ಜಾ ಇರುತ್ತೆ, ಅದನ್ನು 4 ಭಾಗ ಮಾಡಿರ್ತಾರೆ. ಅದರಲ್ಲಿ 3 ಭಾಗ ಖಾಲಿ ಮಾಡ್ಕೊಂಡಿರ್ತೀವಿ ಆಯಿತಾ. 3 ಭಾಗ ತಿಂದು ಖಾಲಿ ಮಾಡಿರ್ತೀವಿ. ಒಂದೇ ಒಂದು ಪೀಸ್ ಉಳ್ಕೊಂಡಿರುತ್ತೆ, ಒಂದೇ ಒಂದು ಪೀಸು. ಅದನ್ನು ಪರ್ಸೆಂಟಲ್ಲಿ 25% ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 25% ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ಫ್ರ್ಯಾಕ್ಷನಲ್ಲಿ 1/4 ಭಾಗ 1/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1/4 ಭಾಗ ಅಥವಾ 1/4 ಅಂತ ಫ್ರ್ಯಾಕ್ಷನ್ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲಲ್ಲಿ 0.25 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲಲ್ಲಿ 0.25 ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ಸಲ ಪರ್ಸೆಂಟು, ಫ್ರ್ಯಾಕ್ಷನ್ನು ಮತ್ತು ಡೆಸಿಮಲ್ನ ಸಮರೈಸ್ ಮಾಡ್ತೀನಿ ಆಯಿತಾ. ಒಂದು ದೋಸೆ ಇರುತ್ತೆ ಅಥವಾ ಒಂದು ಪಿಜ್ಜಾ ಇರುತ್ತೆ, 100% ಇರುತ್ತೆ ಆಯಿತಾ. ತಟ್ಟೆಗೆ ಹಾಕಿದಾಗ 100% ಇರುತ್ತೆ. ಅದನ್ನು
ಪರ್ಸೆಂಟಲ್ಲಿ 100% ಅಂತ ಹೇಳ್ತೀವಿ, ಫ್ರ್ಯಾಕ್ಷನಲ್ಲಿ ಒಂದು ದೋಸೆ ಅಂತ ಹೇಳ್ತೀವಿ, ಡೆಸಿಮಲಲ್ಲಿ 1.0 ಅಂತ ಹೇಳ್ತೀವಿ. ಆಯಿತಾ? ಒಂದು ದೋಸೆ ಅಥವಾ ಪಿಜ್ಜಾ ಇರುತ್ತೆ, ಅದರಲ್ಲಿ 4 ಭಾಗ ಆಗಿ ಕಟ್ ಮಾಡ್ತೀವಿ, ಅದರಲ್ಲಿ ಒಂದು ಭಾಗ ತಿಂದು ಖಾಲಿ ಮಾಡಿರ್ತೀವಿ. ಆಯಿತಾ? ಅಂದರೆ 75% ಉಳಿದಿದೆ ಅಂತ ಹೇಳ್ತೀವಿ ಪರ್ಸೆಂಟಲ್ಲಿ. ಫ್ರ್ಯಾಕ್ಷನಲ್ಲಿ 3/4 ಭಾಗ ದೋಸೆ ಅಥವಾ ಪಿಜ್ಜಾ ಉಳಿದಿದೆ ಅಂತ ಹೇಳ್ತೀವಿ. ಡೆಸಿಮಲಲ್ಲಿ 0.75 ಭಾಗ ಉಳಿದಿದೆ ಅಂತ ಹೇಳ್ತೀವಿ. ಆಯಿತಾ? ನೆಕ್ಸ್ಟ್ ನೋಡಿ, ಒಂದು ದೋಸೆ ಅಥವಾ ಪಿಜ್ಜಾ ಇರುತ್ತೆ, 4 ಭಾಗ ಮಾಡಿರ್ತೀವಿ, ಅದರಲ್ಲಿ 2 ಪೀಸ್ ತಿಂದ್ಬಿಟ್ಟಿರ್ತೀವಿ. ಆಯಿತಾ? ಪರ್ಸೆಂಟಲ್ಲಿ 50% ತಿಂದಿದ್ದೀವಿ ಅಂತ ಹೇಳ್ತೀವಿ. ಫ್ರ್ಯಾಕ್ಷನಲ್ಲಿ ಅರ್ಧ ಭಾಗ ತಿಂದಿದ್ದೀವಿ ಅಂತ ಹೇಳ್ತೀವಿ, 1/2. ಆಯಿತಾ? ಡೆಸಿಮಲಲ್ಲಿ 0.50 ತಿಂದಿದ್ದೀವಿ ಅಂತ ಹೇಳ್ತೀವಿ. ಆಯಿತಾ? ನೆಕ್ಸ್ಟು, ಒಂದು ದೋಸೆ ಅಥವಾ ಪಿಜ್ಜಾ ಇರುತ್ತೆ, 4 ಭಾಗವಾಗಿ ಕಟ್ ಮಾಡಿರ್ತೀವಿ, ಅದರಲ್ಲಿ 3 ಭಾಗ ತಿಂದು ಖಾಲಿ ಮಾಡಿರ್ತೀವಿ. 3 ಭಾಗ ತಿಂದು ಖಾಲಿ ಮಾಡಿರ್ತೀವಿ, ಇನ್ನೊಂದೇ ಒಂದು ಪೀಸ್ ಉಳ್ಕೊಂಡಿರುತ್ತೆ. ಪರ್ಸೆಂಟಲ್ಲಿ 25% ಅಂತ ಹೇಳ್ತೀವಿ. ಆಯಿತಾ? ಫ್ರ್ಯಾಕ್ಷನಲ್ಲಿ 1/4 ಭಾಗ ಅಂತ ಹೇಳ್ತೀವಿ, 1/4 1/4 ಭಾಗ ಅಂತ ಹೇಳ್ತೀವಿ. ಡೆಸಿಮಲಲ್ಲಿ 0.25 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಇದನ್ನು ಮೊಬೈಲ್ ಬ್ಯಾಟ್ರಿಲಿ ನೋಡ್ತಾ ಇರ್ತೀವಿ. 100% ಚಾರ್ಜ್ ಆಗಿದೆ, 75% ಚಾರ್ಜ್ ಆಗಿದೆ, 50% ಚಾರ್ಜ್ ಆಗಿದೆ, 25% ಚಾರ್ಜ್ ಆಗಿದೆ ಅಂದ್ಬಿಟ್ಟು ಇದನ್ನು ಮೊಬೈಲಲ್ಲಿ ನೋಡ್ತಾ ಇರ್ತೀವಿ. ಇದು ನೋಡಿ ಫ್ರ್ಯಾಕ್ಷನ್. ಸಾಮಾನ್ಯವಾಗಿ ನಾವು ಹಾಲು ಅಂಗಡಿಗೆ ಹೋಗಿ ಹಾಲು ತರ್ತೀವಲ್ಲ, 1 ಲೀಟ್ರ್ ತೊಗೊಂಡ್ರೆ 1 ಲೀಟ್ರ್ ತರ್ತೀವಿ, 3/4 ಲೀಟ್ರ್ ಅಂದರೆ 3/4 ಲೀಟ್ರ್ ತರ್ತೀವಿ, ಅರ್ಧ ಲೀಟ್ರ್ ಅಂದರೆ ಅರ್ಧ ಲೀಟ್ರ್ ತರ್ತೀವಿ, 1/4 ಭಾಗ ಅಂದರೆ 1/4 ಲೀಟ್ರ್ ಅಂದರೆ 1/4 ಲೀಟ್ರ್ ತರ್ತೀವಿ. ಆಯಿತಾ? ಡೆಸಿಮಲ್ ಸಾಮಾನ್ಯವಾಗಿ ರುಪೀಸಲ್ಲಿ ನೋಡ್ತೀವಿ. 1 ರೂಪಾಯಿ ಇದು 75 ಪೈಸಾ, ಇದು 50 ಪೈಸಾ, ಇದು 25 ಪೈಸಾ. ಈ ರೀತಿ ನಾವು ಪರ್ಸೆಂಟು, ಫ್ರ್ಯಾಕ್ಷನು ಮತ್ತು ಡೆಸಿಮಲ್ನ ನೆನ್ಪಿಟ್ಕೋಬೋದು. ನೋಡಿ ಆ ಪಿಕ್ಚರ್ ನೋಡಿ, ನಾವು ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಆಯಿತಾ? ಅಲ್ಲಿ ಒಂದು ಟೀ ಶರ್ಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಆ ಟೀ ಶರ್ಟ್ ಮೇಲೆ ಅವನು 50% ಆಫ್ ಅಂತ ಬರೆದಿರ್ತಾನೆ. ಆಯಿತಾ? ಆ ಟೀ ಶರ್ಟ್ದು ಬೆಲೆ 100 ರೂಪಾಯಿ ಅಂತ ತಿಳ್ಕೊಳ್ಳಿ. ಆ ಟೀ ಶರ್ಟ್ದು ಬೆಲೆ 100 ರೂಪಾಯಿ ಅಂತ ತಿಳ್ಕೊಳ್ಳಿ. ಅವನು ಹೇಳ್ತಾ ಇದ್ದಾನೆ 50% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ 50% ಕೊಡೋಷ್ಟಿಲ್ಲ, 100 ರೂಪಾಯಲ್ಲಿ 50% ಆಫ್ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಮೈನಸ್ ಮಾಡಬೇಕು. ಆಯಿತಾ? 100 ರೂಪಾಯಲ್ಲಿ 50% ಡಿಸ್ಕೌಂಟ್ ಇದೆ. ಆಯಿತಾ? ಬರ್ಕೊಳ್ಳಿ ಅದನ್ನು. 100 ಮೈನಸ್ 100. ಆಯಿತಾ? 50 ಇದೆಯಲ್ಲ, 50%. ಆಯಿತಾ? ಪರ್ಸೆಂಟ್ನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಪರ್ಸೆಂಟ್. ಆಯಿತಾ? ಪರ್ಸೆಂಟ್. 2 ಕ್ಯಾನ್ಸಲ್ ಆಗುತ್ತೆ. 100 ಮೈನಸ್ 50 ಉಳಿಯುತ್ತೆ. ಆಯಿತಾ? ಹಾಗಂದರೆ ನಾವು 100 ರೂಪಾಯಿ ಟಿ ಶರ್ಟ್ಗೆ ಅಂದರೆ ನಾವು 100 ರೂಪಾಯಿ ಟಿ ಶರ್ಟ್ನ 50 ರೂಪಾಯಿಗೆ ತೊಗೊಂಡು ಬರ್ತೀವಿ. ಅದೇ ರೀತಿ ಇನ್ನೊಂದು ಟಿ ಶರ್ಟ್ ಮೇಲೆ 75% ಆಫ್ ಅಂತ ಹೇಳಿರ್ತಾನೆ. ಆಯಿತಾ? ಆ ಟಿ ಶರ್ಟ್ದು ಬೆಲೆ 100 ರೂಪಾಯಿ ಅಂತ ತಿಳ್ಕೊಳ್ಳಿ. ಆ ಟಿ ಶರ್ಟ್ದು ಬೆಲೆ 100 ರೂಪಾಯಿ ಅಂತ ತಿಳ್ಕೊಳ್ಳಿ. 75% ಆಫ್ ಅಂತ ಹೇಳಿರ್ತಾನೆ. ಆಯಿತಾ? 75%. 100 ಮೈನಸ್ 100 ರೂಪಾಯಿಲಿ 75% ಕೊಡೋಷ್ಟಿಲ್ಲ, 75 ಪರ್. ಆಯಿತಾ? ಪರ್ಸೆಂಟ್ನ ಈ ಥರ ಬರ್ಕೋತಾ ಇದ್ದೀನಿ, ಪರ್ಸೆಂಟ್. ಆಯಿತಾ? 2 ಕ್ಯಾನ್ಸಲ್ ಆಗುತ್ತೆ, 75 ಉಳಿಯುತ್ತೆ. ಇದು ಮೈನಸ್ ಮಾಡಿದ್ರೆ 25. ಆಯಿತಾ? ಆ ಟಿ ಶರ್ಟ್ದು ಬೆಲೆ 100 ರೂಪಾಯಿ, 75% ಡಿಸ್ಕೌಂಟು ಅಥವಾ ಆಫ್ ಇದೆ. ಅಂದರೆ ನಾವು 100 ರೂಪಾಯಿ ಟಿ ಶರ್ಟ್ಗೆ 25 ರೂಪಾಯಿ ಕೊಟ್ಬಿಟ್ಟು ಕೊಂಡ್ಕೊಂಡು ಬರ್ತೀವಿ ನಾವು. ನೋಡಿ, ಇನ್ನೊಂದು ಟಿ ಶರ್ಟ್ ಮೇಲೆ 25% ಆಫ್ ಅಂತ ಹೇಳಿರ್ತಾನೆ. ಆಯಿತಾ? ಆ ಟಿ ಶರ್ಟ್ದು ಬೆಲೆ 100 ರೂಪಾಯಿ ಇರುತ್ತೆ, 25% ಆಫ್ ಅಂತ ಹೇಳ್ತಾ ಇದ್ದಾನೆ. ಆಯಿತಾ? 100 ರೂಪಾಯಿ ಮೈನಸ್ 100 ಇಂಟು 25% ಅಂತ ಬರ್ಕೋತಾ ಇದ್ದೀನಿ. 2 ಕ್ಯಾನ್ಸಲ್ಲು. 100 ಮೈನಸ್ 25, 125 ಅಂದರೆ 75 ರೂಪಾಯಿ. ಆ ಟಿ ಶರ್ಟ್ದು ಬೆಲೆ 100 ರೂಪಾಯಿ, ಅವನು 25% ಆಫ್ ಅಂತ ಹೇಳ್ತಾ ಇದ್ದಾನೆ. ನಾವು ಆ ಟಿ ಶರ್ಟ್ಗೆ 75 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀವಿ.
ನೋಡಿ ಯಾವುದೋ ಒಂದು ಟಿ ಶರ್ಟ್ ಮೇಲೆ 100% ಆಫ್ ಅಂತ ಬರೆದಿರ್ತಾನೆ ಆಯಿತಾ. ನಾವೇನು ಮಾಡ್ತೀವಿ, ಆ ಟಿ ಶರ್ಟ್ ಬೆಲೆ 100 ರೂಪೀಸ್ ಇರುತ್ತೆ, 100 ಇಂಟು 100% ಆಯಿತಾ. 100 ಇಂಟು 100% ಆಫ್ 100% ಆಯಿತಾ. 100 ಕ್ಯಾನ್ಸಲ್ ಆಗುತ್ತೆ, 100 ಮೈನಸ್ 100 ಅಂದರೆ 0. ಅವನೇನಾದರೂ ಟಿ ಶರ್ಟ್ ಮೇಲೆ 100% ಆಫ್ ಅಂತ ಹೇಳಿದರೆ ನೀವು ₹1 ಕೊಡೋಷ್ಟಿಲ್ಲ, ₹1 ಕೊಡೋಷ್ಟಿಲ್ಲ. ಆ ಟಿ ಶರ್ಟ್ನ ಎತ್ಕೊಂಡು ಮನೆಗೆ ಹೋಗ್ಬೋದು ಆಯಿತಾ. ಆ ರೀತಿ ಯಾವ್ದಾರ ಒಂದು ಅಂಗಡಿಲಿ ಅಥವಾ ಶಾಪಿಂಗ್ ಮಾಲಲ್ಲಿ 100% ಆಫ್ ಅಂತ ಏನಾರ ಇದ್ದರೆ ಲಾರಿ ಅಥವಾ ಟ್ರಾಕ್ಟರ್ ತೊಗೊಂಡೋಗಿ ಇರೋ ಬರೋದೆಲ್ಲ ತುಂಬ್ಕೊಬರಿ, ₹1 ಕೊಡೋಷ್ಟಿಲ್ಲ. ಯಾವುದೇ ಒಂದು ಬಟ್ಟೆ ಅಂಗಡಿ ಅಥವಾ ಯಾವುದೇ ಒಂದು ಶಾಪಿಂಗ್ ಮಾಲಲ್ಲಿ ಸಾಮಾನ್ಯವಾಗಿ ಈ ರೀತಿ ಬರೆದಿರ್ತಾನೆ, 100 ರೂಪೀಸ್ ಆಫ್ ಅಂತ ಬರೆದಿರ್ತಾನೆ ಅಥವಾ 500 ರೂಪೀಸ್ ಆಫ್ ಅಂತ ಬರೆದಿರ್ತಾನೆ. ಎಲ್ಲೂ 100% ಆಫ್ ಅಂತ ಬರೆದಿರಲ್ಲ. ಇನ್ ಕೇಸ್ ಅವನೇನಾರ 100% ಆಫ್ ಅಂತ ಏನಾರ ಬರೆದಿದ್ರೆ ನೀವು ಟ್ರಾಕ್ಟ್ರನ್ನೋ ಲಾರಿನೋ ಎತ್ತಿನ ಗಾಡಿನೋ ತೊಗೊಂಡೋಗಿ ಪೂರ್ತಿ ತುಂಬ್ಕೊಬಂದ್ಬಿಡ್ಬೋದು. ₹1 ಕೊಡದಂತೆ ಪೂರ್ತಿಯ ಸಾಮಾನು ಗಿಮಾನು ಎಲ್ಲ ತುಂಬ್ಕೊಬಂದ್ಬಿಡ್ಬೋದು ಆಯಿತಾ. ಸಾಮಾನ್ಯವಾಗಿ ಆ ರೀತಿ ಬರೆದಿರಲ್ಲ. ಅವರು ಸಾಮಾನ್ಯವಾಗಿ ಈ ರೀತಿ ಬರೆದಿರ್ತಾರೆ, 100 ರೂಪೀಸ್ ಆಫ್ ಅಂತ ಬರೆದಿರ್ತಾರೆ ಆಯಿತಾ. 100 ರೂಪೀಸ್ ಆಫ್ ಅಂತ ಬರೆದಿರ್ತಾರೆ. ಇದರಲ್ಲಿ ಏನು ಬರೆದಿದ್ದಾರೆ ನೋಡಿ, ಆನ್ 300 ಆ್ಯಂಡ್ ಅಬೋವ್. ನೀವೇನಾರ ₹300 ಜಾಸ್ತಿ ಪರ್ಚೇಸ್ ಮಾಡಿದ್ರೆ 100 ರೂಪೀಸ್ ಆಫ್ ಅಂತ ಹೇಳಿದ್ದಾನೆ ಆಯಿತಾ. ನೀವೇನಾರ ₹300 ಜಾಸ್ತಿ ಪರ್ಚೇಸ್ ಮಾಡಿದ್ರೆ, ₹300 ಪರ್ಚೇಸ್ ಮಾಡಿದ್ರೆ ಆಯಿತಾ, ನೀವು ₹100 ಕೊಡೋಷ್ಟಿಲ್ಲ, ₹200 ಕೊಟ್ಬಿಟ್ಟು ತೊಗೊಬರ್ಬೋದು ಆಯಿತಾ. ಅದೇ ರೀತಿ ₹500 ಏನಾರ ಪರ್ಚೇಸ್ ಮಾಡಿದರೆ, ₹500 ಏನಾರ ಪರ್ಚೇಸ್ ಮಾಡಿದರೆ ನೀವು 100 ರೂಪೀಸ್ ಆಫು, ₹400 ಕೊಟ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಅದರ ಮೀನಿಂಗ್ ಇದು ಆಯಿತಾ. ಸಾಮಾನ್ಯವಾಗಿ ಅವನು 100 ರೂಪೀಸು 1000 ರೂಪೀಸ್ ಆಫ್ ಅಂತ ಹೇಳಿರ್ತಾರೆ, ಪರ್ಸೆಂಟ್ ಆಫ್ ಅಂತ ಹೇಳಿರಲ್ಲ. 100% ಆಫ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಈ ರೀತಿ ಏನಾರು ಕೊಟ್ಟಿದ್ರೆ 150% ಆಫ್ ಅಂತ ಏನಾರ ಯಾವ್ದಾರ ಅಂಗಡೀಲಿ ಏನಾರು ಬರೆದಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಅಂಗಡಿಗೆ ಹೋಗಿ ಟಿ ಶರ್ಟ್ ತೊಗೊಬಂದರೆ ಒಂದು ಟಿ ಶರ್ಟು ₹100 ಅಂತ ತಿಳ್ಕೊಳ್ಳಿ ಬೆಲೆ. ಆ ಟಿ ಶರ್ಟ್ ಆ ಅಂಗಡೀಲಿ ಹೋಗಿ ಏನಾರು ತೊಗೊಂಡು ಬಂದರೆ ಆಯಿತಾ, 150% ಆಫ್ ಅಂತ ಹೇಳಿದ್ದಾನೆ. ಅಂಗಡಿಯವನೇ ನಿಮಗೆ ₹50 ವಾಪಸ್ ಕೊಡ್ತಾನೆ. ಟಿ ಶರ್ಟು ಕೊಟ್ಬಿಟ್ಟು ಅದ್ರ ಮೇಲೆ ₹50 ಕೊಟ್ಬಿಟ್ಟು ಕಳಿಸ್ತಾನೆ ಆಯಿತಾ. ಯಾವ ಮುಟ್ಟಾಳನೂ ಆ ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಈ ಚಾಪ್ಟ್ರಲ್ಲಿ ಬರೋದು ಒಂದೇ ಒಂದು ಫಾರ್ಮುಲಾ, ಅದು ಪರ್ಸೆಂಟ್ ಫಾರ್ಮುಲಾ. ಪರ್ಸೆಂಟ್ ಏನಿದೆ ಅಲ್ಲಿ ನೋಡಿ ಕೊಟ್ಟಿದ್ದಾರೆ. ಪರ್ಸೆಂಟ್ ಇಂಗ್ಲೀಷಲ್ಲಿ ನ್ಯೂ ವ್ಯಾಲ್ಯೂ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಶೇಕಡ ಈಕ್ವಲ್ ಟು ಹೊಸ ಬೆಲೆ ಡಿವೈಡೆಡ್ ಬೈ ಅಸಲು ಬೆಲೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಇದನ್ನು ಯಾವ ರೀತಿ ನೆನ್ಪಿಟ್ಕೊಳ್ಬೋದು ಅಂತ ವಿತ್ ಆ್ಯಕ್ಷನ್ ಹೇಳ್ತೀನಿ ನೋಡಿ. ಪರ್ಸೆಂಟ್ ಅಂದರೆ ಫಸ್ಟ್ ಒಂದು ಅಡ್ಡ ಲೈನ್ ಹಾಕ್ಕೊಳ್ಳಿ, ಈ ರೀತಿ ಒಂದು ಅಡ್ಡ ಲೈನ್ ಹಾಕ್ಕೊಳ್ಳಿ ಆಯಿತಾ. ಅದ್ರ ಕೆಳಗಡೆ ಅಸಲು ಬೆಲೆ ಒರಿಜಿನಲ್ ವ್ಯಾಲ್ಯೂ ಏನಿದೆ ಅದನ್ನು ಕೆಳಗಡೆ ಬರ್ಕೊಳ್ಳಿ. ಇಲ್ಲಿ ಒರಿಜಿನಲ್ ವ್ಯಾಲ್ಯೂ ಅಥವಾ ಕನ್ನಡದಲ್ಲಿ ಅಸಲು ಬೆಲೆ ಕೆಳಗಡೆ ಬರ್ಕೊಳ್ಳಿ. ಆ ಚೇಂಜ್ ಬರುತ್ತಲ್ಲ, ಹೊಸ ಬೆಲೆ ಅಥವಾ ನ್ಯೂ ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ಮೇಲ್ಗಡೆ ಬರ್ಕೊಳ್ಳಿ. ನ್ಯೂ ವ್ಯಾಲ್ಯೂ ಅಥವಾ ಹೊಸ ಬೆಲೆ ಇದೆಯಲ್ಲ ಅದನ್ನು ಮೇಲ್ಗಡೆ ಬರ್ಕೊಳ್ಳಿ ಆಯಿತಾ. ಮಲ್ಟಿಪ್ಲೈ ಬೈ 100 ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಬೈ 100 ಮಾಡಿಕೊಂಡ್ರೆ ನಿಮಗೆ ಅದರದ್ದು ಪರ್ಸೆಂಟೇಜ್ ಸಿಗುತ್ತೆ ನೋಡಿ. ಆ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಏನಕ್ಕೆ ಗ್ರಾಮೀಣ ಭಾಗದ ಮಕ್ಕಳು ಅಥವಾ ಕನ್ನಡ ಮೀಡಿಯಂ ಮಕ್ಕಳು ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆ ಅಂತ. ನಾನು 1ರಿಂದ 10ನೇ ಕ್ಲಾಸ್ ಗಂಟ ಕನ್ನಡ ಮೀಡಿಯಮಲ್ಲಿ ಓದಿರೋದು ಆಯಿತಾ. ಅಲ್ಲಿ ನೋಡಿ ಸಬ್ಜೆಕ್ಟ್ ಕನ್ನಡದಲ್ಲಿ ಎಷ್ಟಿದೆ ಅಂದರೆ 125ಕ್ಕೆ 110 ಮಾರ್ಕ್ಸ್ ತೆಗೆದಿದ್ದೀನಿ. ಮ್ಯಾಥ್ಸಲ್ಲಿ ನೋಡಿ, ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ಗೆ 62 ಮಾರ್ಕ್ಸ್ ತೆಗೆದಿದ್ದೀನಿ. ಟೋಟಲ್ ಪರ್ಸೆಂಟೇಜು 72.80 ಇದೆ ಆಯಿತಾ. ನೋಡಿ ಪರ್ಸೆಂಟೇಜ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಮಾರ್ಕ್ಸ್ ಕಾರ್ಡು ಬೆಸ್ಟ್ ಎಕ್ಸಾಂಪಲು. ನೋಡಿ ಮ್ಯಾಥ್ಸಲ್ಲಿ ಎಷ್ಟಿದೆ ಟೋಟಲ್ಲು 100 ಮಾರ್ಕ್ಸ್ಗೆ, ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ಗೆ 62 ತೆಗೆದಿದ್ದೀನಿ ಆಯಿತಾ. 100 ಮಾರ್ಕ್ಸ್ಗೆ 62 ತೆಗೆದಿದ್ದೀನಿ ಗಣಿತದಲ್ಲಿ ಆಯಿತಾ. ಇದ್ರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಂಟು 100 ಮಾಡಿ ಆಯಿತಾ. 2 ಕ್ಯಾನ್ಸಲ್ ಆಗುತ್ತೆ, 62% ಬರುತ್ತೆ ಆಯಿತಾ. 100ಕ್ಕೆ 62 ಮಾರ್ಕ್ಸ್ ತೆಗೆದಿದ್ದೀನಿ, ಹಂಗಂದರೆ 62%. ಅದೇ ರೀತಿ ಇಂಗ್ಲೀಷ್ ನೋಡಿ, ಇಂಗ್ಲೀಷಲ್ಲಿ 100ಕ್ಕೆ 64 ತೆಗೆದಿದ್ದೀನಿ ಇಂಟು 100. 2 ಕ್ಯಾನ್ಸಲ್ ಆಗುತ್ತೆ, 64% ಬರುತ್ತೆ ಆಯಿತಾ. ಇಲ್ಲಿ ಕೇಳಿ, ಪರ್ಸೆಂಟ್ ಪ್ರತಿ 100ಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಅದೇ ರೀತಿ ಕನ್ನಡ ನೋಡಿ, ಕನ್ನಡ
125ಕ್ಕೆ 125 ಮಾರ್ಕ್ಸ್ಗೆ 110 ಮಾರ್ಕ್ಸ್ ತೆಗೆದಿದ್ದೀನಿ ಆಯಿತಾ. ಇಂಟು 100 ಮಾಡಿ, ಇಂಟು 100 ಮಾಡಿದ್ರೆ 25 5ಲಿ 25 4ಲಿ 5 1ಲಿ 5 2ಲಿ 5 2ಲಿ 22 ಇಂಟು 4 ಅಂದರೆ 88% ಬರುತ್ತೆ ಆಯಿತಾ. ಈ ರೀತಿ ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, 100ಕ್ಕೆ 62 ಮಾರ್ಕ್ಸ್ ತೆಗೆದಿದ್ದೀನಿ, 62% ಬಂದಿದೆ. 100ಕ್ಕೆ 64 ಮಾರ್ಕ್ಸ್ ತೆಗೆದಿದ್ದೀನಿ, 64% ಬಂದಿದೆ. ಇಲ್ಲಿ ನೋಡಿ, 125 ಮಾರ್ಕ್ಸ್ಗೆ 110 ಮಾರ್ಕ್ಸ್ ತೆಗೆದಿದ್ದೀನಿ ಆಯಿತಾ, ನಮಗೆ 88% ಬಂದಿದೆ. ಇಲ್ಲೆಲ್ಲೂ ನಮಗೆ 100% ಕ್ರಾಸ್ ಆಗಿಲ್ಲ, ಕ್ರಾಸ್ ಆಗೋದು ಇಲ್ಲ ನಮಗೆ ಆಯಿತಾ. ಎಲ್ಲರೂ ನೋಡಿದ್ದೀರಾ 100%, 125%? ಎಲ್ಲರೂ ರಿಸಲ್ಟ್ ಕೇಳಿದ್ದೀರಾ? 125% ರಿಸಲ್ಟ್ ಬಂದಿದೆ, ನಮಗೆ 150% ರಿಸಲ್ಟ್ ಬಂದಿದೆ, ಅಥವಾ 500% ರಿಸಲ್ಟ್ ಬಂದಿದೆ, ಎಲ್ಲರೂ ಕೇಳಿದ್ದೀರಾ? ಬರೋಕ್ಕೆ ಸಾಧ್ಯನಾ? ಅದು ಬರೋಕ್ಕೆ ಸಾಧ್ಯನಾ ನಿಜವಾಗ್ಲೂ? ನೋಡಿ, 100 ಮಾರ್ಕ್ಸ್ ಇದೆ, ಯಾವುದಿದು ಇಂಗ್ಲೀಷಲ್ಲಿ 60 ಮಾರ್ಕ್ಸ್ ತೆಗೆದಿದ್ದೀನಿ. 100 ಮಾರ್ಕ್ಸ್ ಇದೆ ಟೋಟಲ್ ಮಾರ್ಕ್ಸು. ಟೋಟಲ್ ಮಾರ್ಕ್ಸ್ 100ಕ್ಕೆ 64 ತೆಗೆದಿದ್ದೀನಿ. 120 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ ಇದರಲ್ಲಿ? ಅಥವಾ 150 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಅದು ಮೀನಿಂಗ್ಲೆಸ್ ಆಯಿತಾ. ಮೋರ್ ದೆನ್ 100% ಅಂತ ಹೇಳೋದು ಮೀನಿಂಗ್ಲೆಸ್. ಇಲ್ಲಿ ನೋಡಿ, ಮ್ಯಾಥ್ಸಲ್ಲಿ 100ಕ್ಕೆ 62 ತೆಗೆದಿದ್ದೀನಿ. ಮ್ಯಾಥ್ಸಲ್ಲಿ 100ಕ್ಕೆ 150 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? 100ಕ್ಕೆ 200 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅದೇ ರೀತಿ ಪರ್ಸೆಂಟೇಜು 100 ಮೇಲೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಇವೆಲ್ಲ ಮೀನಿಂಗ್ಲೆಸ್ಸು. 150 150 500% ಈ ರೀತಿ ಹೇಳೋದೆಲ್ಲ ಮೀನಿಂಗ್ಲೆಸ್. ಇಲ್ಲಿ ನೋಡಿ, ಕನ್ನಡದಲ್ಲಿ 125 ಮಾರ್ಕ್ಸ್ ಇದೆ, 125 ಮಾರ್ಕ್ಸ್ಗೆ 110 ಮಾರ್ಕ್ಸ್ ತೆಗೆದಿದ್ದೀನಿ ಆಯಿತಾ. ಮಲ್ಟಿಪ್ಲೈ 100 ಮಾಡಿದ್ರೆ 88% ಬರ್ತಾಯಿದೆ. 100% ದಾಟಿಲ್ಲ. ಇಲ್ಲೂ ಅಷ್ಟೇ ಮಾರ್ಕ್ಸ್ ದಾಟಿದೆ, 125 ಮಾರ್ಕ್ಸ್ ದಾಟಿದೆ, ಪರ್ಸೆಂಟೇಜ್ ದಾಟಿಲ್ಲ. 125 ಮಾರ್ಕ್ಸ್ಗೆ 110 ತೆಗಿತೀನಿ. 125 ಮಾರ್ಕ್ಸ್ಗೆ 250 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಅದನ್ನು 200% ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆಯಿತಾ. 125 ಮಾರ್ಕ್ಸ್ ಇದ್ದರೆ 120, ಮ್ಯಾಕ್ಸಿಮಮ್ ಅಂದರೆ 125 ಮಾರ್ಕ್ಸ್ ತೆಗಿಬೋದು. 125 ಮಾರ್ಕ್ಸ್ಗೆ 125 ಮಾರ್ಕ್ಸ್ ತೆಗೆದ್ರೆ 100% ಆಗುತ್ತೆ ಆಯಿತಾ. 125 ಮಾರ್ಕ್ಸ್ಗೆ 125 ಮಾರ್ಕ್ಸ್ ತೆಗೆದ್ರೆ 100% ಬರುತ್ತೆ. ನಾವು 125 ಮಾರ್ಕ್ಸ್ಗೆ 250 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಮೋರ್ ದೆನ್ 100% ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾನ್ಸೆಪ್ಟ್ ಗೊತ್ತಿಲ್ಲದವರು ಅವಿವೇಕಿಗಳು ಮಾತ್ರ ಮೋರ್ ದೆನ್ 100% ಅಂತ ಹೇಳ್ತಾರೆ. ಸರಿಯಾಗಿ ಕಾನ್ಸೆಪ್ಟ್ ಗೊತ್ತಿದ್ರೆ ಯಾರೂ 125%, 150%, 500% ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈವನ್ ನವೋದಯ ಗೈಡುಗಳಿದೆಯಲ್ಲ, ಬುಕ್ಸ್ ಇದೆಯಲ್ಲ, ನವೋದಯ ಬುಕ್ಸು, ಕೋಚಿಂಗ್ ಬುಕ್ಕು, ಅದರಲ್ಲೂ ಕೆಲವು ಅವಿವೇಕಿಗಳು ಆ ರೀತಿ ಕೊಟ್ಟಿದ್ದಾರೆ. 100, 150%, 1000%, 500% ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪರ್ಸೆಂಟ್ ಮೀನಿಂಗೇ ಗೊತ್ತಿಲ್ಲ ಅವ್ರಿಗೆ. ಪರ್ ಸೆಂಟ್ ಅವ್ನು ಕೇಳ್ತಾ ಇರೋದು 100ಕ್ಕೆ ಎಷ್ಟು ಅಂತ, 1000ಕ್ಕೆ ಎಷ್ಟು ಅಂತ ಕೇಳ್ತಾ ಇಲ್ಲ. 1000ಕ್ಕೆ ಎಷ್ಟು ಅಂತ ಕೇಳ್ತಿಲ್ಲ. ಪರ್ಸೆಂಟ್ ಅಂದರೆ ಪ್ರತಿ 100ಕ್ಕೆ ಎಷ್ಟು ಅಂತ, ಪ್ರತಿ 100ಕ್ಕೆ ಮಾತ್ರ ಹೇಳಬೇಕು ನಾವು. ಮೋರ್ ದೆನ್ 100 ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಹೇಗೆ ನೀವು 100 ಮಾರ್ಕ್ಸ್ಗೆ 101 ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಇಲ್ವೋ, ಅಥವಾ 100 ಮಾರ್ಕ್ಸ್ಗೆ 200 ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಪರ್ಸೆಂಟೇಜಲ್ಲಿ 100ಕ್ಕಿಂತ ಜಾಸ್ತಿ ಪರ್ಸೆಂಟ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ.